ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ ನಾವು ಭಾರತದ ಸಂವಿಧಾನದ ಒಂದು ಬಹಳ ಮುಖ್ಯವಾದ ಆಯಾಮದ ಬಗ್ಗೆ ಮಾತಾಡೋಣ. ಇದನ್ನ ಕೇವಲ ಒಂದು ನಿಯಮಗಳ ಪುಸ್ತಕ ಅಂತ ಅಂದ್ಕೊಳ್ಬೇಡಿ. ಇದು ಸರ್ಕಾರ ಮತ್ತು ನಾಗರಿಕರ ನಡುವಿನ ಅಧಿಕಾರವನ್ನು ಸಮತೋಲನಗೊಳಿಸುವ ಒಂದು ಜೀವಂತ ದಾಖಲೆ. ಹಾಗಾದ್ರೆ ಈ ಬ್ಯಾಲೆನ್ಸ್ ಹೇಗೆ ಕೆಲಸ ಮಾಡುತ್ತೆ? ಈ ಮೂಲಭೂತ ಪ್ರಶ್ನೆಯೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಇದರ ಉತ್ತರ ಅನ್ನೋದು ನಿರಂತರವಾಗಿ ಬದಲಾಗ್ತಾ ಇರೋ ಒಂದು ಸೂಕ್ಷ್ಮವಾದ ಸಮತೋಲನದಲ್ಲಿ ಅಡಗಿದೆ. ಸರಿ, ನಮ್ಮ ಹಕ್ಕುಗಳಿಗೆ ನಿಜವಾದ ಪವರ್ ಎಲ್ಲಿಂದ ಬರುತ್ತೆ? ಅದಕ್ಕೊಂದು ರಕ್ಷಾ ಕವಚ ಇದೆ ಅಲ್ವಾ? ಅದೇ ಉಳಿದ ಎಲ್ಲಾ ಹಕ್ಕುಗಳಿಗೆ ನಿಜವಾದ ಅರ್ಥವನ್ನ ಕೊಡುತ್ತೆ. ನೋಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಅಂದ್ರೆ ಅದೆಷ್ಟು ಮುಖ್ಯ ಅಲ್ವಾ? ಸ್ವತಃ ಇದೊಂದು ಮೂಲಭೂತ ಹಕ್ಕು. ಇದರ ಕೆಲ್ಸವೇ ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸೋದು. ಅಂದ್ರೆ ಸರಳವಾಗಿ ಹೇಳ್ಬೇಕಂದ್ರೆ ನಮ್ಮ ಹಕ್ಕುಗಳು ಬರೀ ಪುಸ್ತಕದಲ್ಲಿರೋ ಮಾತುಗಳಲ್ಲ. ಅವುಗಳನ್ನ ಜಾರಿಗೆ ತರಲು ನಮ್ಗೊಂದು ದಾರಿ ಇದೆ, ಒಂದು ನಿರ್ದಿಷ್ಟ ಕಾನೂನಿನ ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯಲ್ಲಿ ಬಳಸುವ ಪ್ರಮುಖ ಅಸ್ತ್ರಗಳೇ ರಿಟ್ಗಳು. ಇವು ಕೋರ್ಟ್ಗಳು ಕೊಡುವ ಪವರ್ಫುಲ್ ಆದೇಶಗಳು. ನೋಡಿ, ಈ 5 ರಿಟ್ಗಳಿಗೂ ಅದರದ್ದೇ ಆದ ಸ್ಪೆಷಲ್ ಕೆಲ್ಸ ಇದೆ. ಉದಾಹರಣೆಗೆ, ಯಾರನ್ನಾದ್ರೂ ಕಾನೂನುಬಾಹಿರವಾದಿ ಅರೆಸ್ಟ್ ಮಾಡಿದ್ರೆ ಹೇಬಿಯಸ್ ಕಾರ್ಪಸ್ ರಿಟ್ ಹಾಕಿ ಆ ವ್ಯಕ್ತಿಯನ್ನು ನಮ್ಮ ಮುಂದೆ ಹಾಜರುಪಡಿಸಿ ಅಂತ ಕೋರ್ಟ್ ಆದೇಶ ಕೊಡ್ಬೋದು. ನೋಡಿ ಎಷ್ಟು ಪವರ್ಫುಲ್. ಇಂಟ್ರೆಸ್ಟಿಂಗ್ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂ ಈ ರಿಟ್ಗಳನ್ನು ಹೊರಡಿಸಬಹುದು. ಆದ್ರೆ ಇಲ್ಲೊಂದು ಸಣ್ಣ ವ್ಯತ್ಯಾಸ ಇದೆ. ಹೈಕೋರ್ಟ್ಗಳ ಪವರ್ ಸ್ವಲ್ಪ ಜಾಸ್ತಿ ವ್ಯಾಪಕವಾಗಿದೆ. ಯಾಕಂದ್ರೆ ಅವು ಮೂಲಭೂತ ಹಕ್ಕುಗಳು ಮಾತ್ರವಲ್ಲದೆ ಬೇರೆ ಕಾನೂನು ಹಕ್ಕುಗಳಿಗೂ ರಿಟ್ ಹೊರಡಿಸಬಹುದು. ಸರಿ, ಇದು ವೈಯಕ್ತಿಕ ಹಕ್ಕುಗಳಾಯ್ತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸಮುದಾಯದ ಹಕ್ಕುಗಳ ಕಡೆ ನೋಡೋಣ. ನಮ್ಮ ಸಂವಿಧಾನ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಹೇಗೆ ಕಾಪಾಡುತ್ತೆ ಅಂತ ತಿಳಿಯೋಣ. ನೋಡಿ, ಸಂವಿಧಾನ ಅಲ್ಪಸಂಖ್ಯಾತರಿಗೆ ತಮ್ಮ ಭಾಷೆ, ಲಿಪಿ, ಸಂಸ್ಕೃತಿಯನ್ನ ಕಾಪಾಡ್ಕೊಳ್ಳಕ್ಕೆ ಹಕ್ಕು ಕೊಡುತ್ತೆ. ಅಷ್ಟೇ ಅಲ್ಲ, ತಮ್ಮದೇ ಆದ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ಅದನ್ನ ನಡೆಸ್ಕೊಂಡು ಹೋಗೋ ಹಕ್ಕು ಇದೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಒಂದು ಕಡೆ ಸಂಸ್ಥೆಗಳ ಸ್ವಾಯತ್ತತೆ, ಇನ್ನೊಂದು ಕಡೆ ರಾಜ್ಯದ ನಿಯಂತ್ರಣ. ಈ ಎರಡರ ನಡುವೆ ಬ್ಯಾಲೆನ್ಸ್ ಹೇಗ್ ಮಾಡೋದು? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಟಿಎಂಎ ಪೈ ಫೌಂಡೇಶನ್ ಕೇಸ್ನಲ್ಲಿ. ಸುಪ್ರೀಂ ಕೋರ್ಟ್ ಏನ್ ಹೇಳಿತು ಅಂದ್ರೆ, ಹೌದು, ಸರ್ಕಾರ ಶಿಕ್ಷಣದ ಗುಣಮಟ್ಟಕ್ಕಾಗಿ ನಿಯಮಗಳನ್ನ ತರಬಹುದು, ಆದರೆ ಆ ನಿಯಮಗಳು ಸಂಸ್ಥೆಯ ಅಲ್ಪಸಂಖ್ಯಾತ ಸ್ವರೂಪವನ್ನೇ ನಾಶ ಮಾಡುವಂತಿರಬಾರ್ದು ಅಂತ ಸ್ಪಷ್ಟಪಡಿಸಿತು. ಇಲ್ಲಿರೋ ವ್ಯತ್ಯಾಸ ತುಂಬಾ ಮುಖ್ಯ. ಬಹುಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆ ಸ್ಥಾಪಿಸೋದು ಒಂದು ವೃತ್ತಿ ಮಾಡೋ ಹಕ್ಕು. ಆದ್ರೆ ಅಲ್ಪಸಂಖ್ಯಾತರಿಗೆ ಇದು ಅವರ ಸಂಸ್ಕೃತಿ ಮತ್ತು ಶಿಕ್ಷಣವನ್ನ ರಕ್ಷಿಸ್ಕೊಳ್ಳೋಕೆ ಕೊಟ್ಟಿರೋ ವಿಶೇಷ ಹಕ್ಕು. ಸರಿ, ಈಗ ಬರೋಣ ನಮ್ಮ ಸಂವಿಧಾನದ ಬಹುಶಃ ಅತ್ಯಂತ ಸಂಕೀರ್ಣವಾದ ಸಮತೋಲನದ ಕಡೆಗೆ. ಅಂದ್ರೆ ಒಬ್ಬ ವ್ಯಕ್ತಿಯ ಹಕ್ಕುಗಳು ಮತ್ತು ಇಡೀ ದೇಶದ ಗುರಿಗಳು, ಇವೆರಡರ ನಡುವಿನ ಸಂಬಂಧ ಹೇಗಿರುತ್ತೆ ನೋಡಿ. ಒಂದು ಕಡೆ ಮೂಲಭೂತ ಹಕ್ಕುಗಳು. ಇವು ನಮ್ಮನ್ನು ಸರ್ಕಾರದ ಅಧಿಕಾರದಿಂದ ರಕ್ಷಿಸುವ ಗುರಾಣಿ ಇದ್ದ ಹಾಗೆ. ಮತ್ತೊಂದು ಕಡೆ ರಾಜ್ಯ ನಿರ್ದೇಶಕ ತತ್ವಗಳು. ಇವು ದೇಶ ಹೇಗಿರಬೇಕು ಅಂತ ದಾರಿ ತೋರಿಸುವ ಮಾರ್ಗದರ್ಶಿಗಳು. ಹಾಗಾದ್ರೆ ಇವೆರಡರ ಮಧ್ಯ ಜಗಳ ಬಂದಾಗ ಏನ್ ಮಾಡೋದು? ಅದಕ್ಕೆ ಕೋರ್ಟ್ಗಳು ಸಮನ್ವಯ ರಚನೆ ಅನ್ನೋ ಒಂದು ತತ್ವ ಬಳಸ್ತವೆ. ಅಂದ್ರೆ ಇವೆರಡನ್ನೂ ಎದುರಾಳಿಗಳಾಗಿ ನೋಡ್ದೆ ಒಂದೇ ನಾಣ್ಯದ ಎರಡು ಮುಖಗಳ ತರ ನೋಡ್ಬೇಕು ಅಂತ. ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಸರ್ಕಾರ ಒಂದು ಕಾನೂನು ತಂದು ನಮ್ಮ ಮೂಲಭೂತ ಹಕ್ಕನ್ನು ಸ್ವಲ್ಪ ಸೀಮಿತಗೊಳಿಸುತ್ತೆ ಅಂದ್ಕೊಳ್ಳಿ. ಆಗ ಕೋರ್ಟ್ ನೋಡುತ್ತೆ, ಈ ಕಾನೂನು ದೇಶದ ಒಳಿತಿಗಾಗಿರೋ ನಿರ್ದೇಶಕ ತತ್ವವನ್ನ ಪಾಲಿಸುತ್ತಿದೆಯಾ ಅಂತ. ಉತ್ತರ ಹೌದು ಅಂತಾದ್ರೆ ಆ ನಿರ್ಬಂಧ ಸರಿ, ಅದು ಸಮಂಜಸ ಅಂತ ಕೋರ್ಟ್ ಒಪ್ಕೊಳ್ಳಬಹುದು. ಈ ಸಮತೋಲನ ಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದ್ರೆ ಆಸ್ತಿ ಹಕ್ಕಿನ ಕಥೆ. ಬನ್ನಿ ಅದರ ಪಯಣವನ್ನು ನೋಡೋಣ. ಒಂದು ಕಾಲದಲ್ಲಿ, ಅಂದ್ರೆ 1978ಕ್ಕಿಂತ ಮೊದಲು, ಆಸ್ತಿ ಹಕ್ಕು ಒಂದು ಮೂಲಭೂತ ಹಕ್ಕಾಗಿತ್ತು. ಆದ್ರೆ 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ ಅದನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಇವತ್ತು ಅದು ಆರ್ಟಿಕಲ್ 300A ಅಡಿಯಲ್ಲಿ ಕೇವಲ ಒಂದು ಕಾನೂನುಬದ್ಧ ಹಕ್ಕು. ಇದರ ಅರ್ಥ ಏನು ಅಂದ್ರೆ, ಸರ್ಕಾರ ಈಗಲೂ ಕೂಡ ಕಾನೂನಿನ ಪ್ರಕಾರವೇ ಆಸ್ತಿಯನ್ನ ತೆಗೆದುಕೊಳ್ಬೇಕು, ಆದ್ರೆ ಅದನ್ನ ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಂತ ಮೊದಲಿನಷ್ಟು ಸುಲಭವಾಗಿ ಕೋರ್ಟಲ್ಲಿ ಚಾಲೆಂಜ್ ಮಾಡೋಕೆ ಆಗಲ್ಲ. ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು?
ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಷಯ ಅಂದ್ರೆ ನಮ್ಮ ಸಂವಿಧಾನ ಕಲ್ಲಚ್ಚಿನ ಮೇಲೆ ಕೆತ್ತಿದ ನಿಯಮಗಳಲ್ಲ, ಅದು ಒಂದು ಜೀವಂತ ವ್ಯವಸ್ಥೆ. ವ್ಯಕ್ತಿ, ಸಮುದಾಯ ಮತ್ತು ದೇಶದ ಗುರಿಗಳ ನಡುವೆ ನಿರಂತರವಾಗಿ ಒಂದು ಸಮತೋಲನವನ್ನ ಹುಡುಕ್ತಲೇ ಇರುತ್ತೆ. ಈ ಸಮತೋಲನ ಅನ್ನೋದು ನಿರಂತರವಾಗಿ ನಡೆಯೋ ಪ್ರಕ್ರಿಯೆ. ಹಾಗಾಗಿ ನಮ್ಮನ್ನ ನಾವು ಕೇಳ್ಕೋಬೇಕಾದ ಪ್ರಶ್ನೆ ಅಂದ್ರೆ, ನಮ್ಮ ಸಮಾಜ ಹೇಗೆ ಬದಲಾಗ್ತಾ ಹೋದಂತೆ ಮುಂದೆ ಯಾವ ಹೊಸ ಸವಾಲುಗಳು ಈ ಸಮತೋಲನವನ್ನ ಪರೀಕ್ಷೆಗೆ ಒಡ್ಡಬಹುದು?